ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಕನ್ನಡತಿ. ಏನಿದು HPV? ನಮ್ಮ ಭಾರತ ದೇಶದಲ್ಲಿ HPV ಲಸಿಕೆ ಯಾಕೆ ಮುಖ್ಯ ಅಂತ ಅಂದರೆ, ಈ HPV ಲಸಿಕೆಯು ಗರ್ಭಕಂಡದ ಕ್ಯಾನ್ಸರನ್ನು ಕಡಿಮೆ ಮಾಡುತ್ತದೆ. ಹೌದು, ಅಧ್ಯಯನಗಳ ಪ್ರಕಾರ HPV ಲಸಿಕೆ ಬಳಕೆಯಿಂದ 2012ರಿಂದ 2019 ನಡುವೆ ಅಮೆರಿಕದ ಯುವತಿಯರಲ್ಲಿ ಕ್ಯಾನ್ಸರ್ ಪ್ರಮಾಣ 65% ಕಡಿಮೆಯಾಗಿದೆ. ಸ್ಕಾಟ್ಲೆಂಡ್ನಲ್ಲಿ 10 ವರ್ಷಗಳ ಅವಧಿಯಲ್ಲಿ ಕ್ಯಾನ್ಸರ್ ಪೂರ್ವ ಲಕ್ಷಣಗಳು 88ರಿಂದ 89% ಇಳಿಕೆಯಾಗಿರುವುದು ಕಂಡುಬಂದಿದೆ. ಈ HPV ಲಸಿಕೆ ಹೊಸತೇ ಇಲ್ಲ. ಇದು ಹೊಸದೇನಲ್ಲ. ಜಗತ್ತಿನಾದ್ಯಂತ ಈಗಾಗಲೇ 50 ಕೋಟಿ ಲಸಿಕೆಗಳನ್ನು ನೀಡಲಾಗಿದೆ. ಕಳೆದ 15 ವರ್ಷಗಳ ಅಂಕಿಅಂಶಗಳು HPV ಲಸಿಕೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂದು ಸಾಬೀತುಪಡಿಸಿದೆ. ಆದ್ದರಿಂದ ಈ HPV ಲಸಿಕೆ ಹೊಸತೇನಲ್ಲ. ಏನಿದು HPV? HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದೊಂದು ವೈರಸ್. ಇದು ಜನನಾಂಗದ ಸೋಂಕುಗಳಿಗೆ ಕಾರಣವಾಗುವ ಒಂದು ಸಾಮಾನ್ಯ ವೈರಸ್. ಮಹಿಳೆಯರಲ್ಲಿ ಕಂಡುಬರುವ ಗರ್ಭಕಂಡದ ಕ್ಯಾನ್ಸರ್ಗೆ, ಸರ್ವಿಕಲ್ ಕ್ಯಾನ್ಸರ್ ಹೆಚ್ಚಾಗಿ ಇದೇ ವೈರಸ್ ಕಾರಣವಾಗಿರುತ್ತದೆ. ಗರ್ಭಕಂಡದ ಕ್ಯಾನ್ಸರ್ಗೆ ಹೆಚ್ಚಾಗಿ ಇದೇ ವೈರಸ್ ಕಾರಣವಾಗೋದು. ಭಾರತದಲ್ಲಿ HPV ಲಸಿಕೆ ಯಾಕೆ ಮುಖ್ಯ ಅಂದರೆ, ಭಾರತೀಯ ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ಗಳಲ್ಲಿ ಗರ್ಭಕಂಡದ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ. ಆದ್ದರಿಂದ 2024ರ ಅಂದಾಜಿನ ಪ್ರಕಾರ ಸುಮಾರು 78,499 ಹೊಸ ಪ್ರಕರಣಗಳು ಪತ್ತೆಯಾಗಿವೆ ಮತ್ತು 42,392 ಸಾವುಗಳು ಸಂಭವಿಸಿವೆ. ಆದ್ದರಿಂದ ಈ ಲಸಿಕೆ ಬಹಳ ಮುಖ್ಯ. HPV ಲಸಿಕೆಯು ಬಂಜೆತನ, ಗರ್ಭಪಾತ ಅಥವಾ ಜನ್ಮಧಾರಭ್ಯ ದೋಷಗಳಿಗೆ ಕಾರಣವಾಗಬಹುದೇ? ವೈಜ್ಞಾನಿಕ ಸಮೀಕ್ಷೆಗಳು ದೃಢೀಕರಿಸಿರುವ ಈ HPV ಲಸಿಕೆಗೂ ಮತ್ತು ಈ ಮೇಲಿನ ಊಹಾಪೋಹಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ಸಾಕ್ಷೀಕರಿಸಿವೆ. ವಿಶ್ವ ಆರೋಗ್ಯ ಸಂಸ್ಥೆಯು WHO ಸಮಿತಿಯು ಲಸಿಕಾ ಸುರಕ್ಷತೆಯ ದತ್ತಾಂಶಗಳನ್ನು ಪರಿಶೀಲಿಸಿದ್ದು, HPV ಲಸಿಕೆ ಸುರಕ್ಷಿತವಾಗಿದೆ ಎಂದು ದೃಢಪಡಿಸಿದೆ. ಈ ವಿಶ್ವ ಆರೋಗ್ಯ ಸಂಸ್ಥೆಯು ಈ ಲಸಿಕೆ ಸುರಕ್ಷಿತವಾಗಿದೆ ಎಂದು ದೃಢಪಡಿಸಿದೆ. ಭಾರತದಲ್ಲಿ HPV ಲಸಿಕೆ ಯಾಕೆ ಮುಖ್ಯ? ಭಾರತೀಯ ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ಗಳಲ್ಲಿ ಗರ್ಭಕಂಡದ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ. 2024ರ ಅಂದಾಜಿನ ಪ್ರಕಾರ ಸುಮಾರು 78,499 ಹೊಸ ಪ್ರಕರಣಗಳು ಪತ್ತೆಯಾಗಿವೆ ಮತ್ತು 42,392 ಸಾವುಗಳು ಸಂಭವಿಸಿವೆ. ಆದ್ದರಿಂದ ಈ ಲಸಿಕೆ ಬಹಳ ಮುಖ್ಯ. ಗರ್ಭಕಂಡದ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಇರುವುದರಿಂದ HPV ಲಸಿಕೆ ಅನಗತ್ಯವೇ? ಭಾರತದ ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ಗಳಲ್ಲಿ ಗರ್ಭಕಂಡದ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ. ಇವತ್ತು ತಡೆಗಟ್ಟಲು ಲಸಿಕೆಯೇ ಪ್ರಮುಖ. ಹೆಚ್ಚಿನ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡಲು ಈ ಲಸಿಕೆಯೇ ಪ್ರಮುಖ ಮಾರ್ಗ. ಲಸಿಕೆ ಮತ್ತು ನಿಯಮಿತ ತಪಾಸಣೆಯಿಂದ ಸಾವು ಮತ್ತು ಪ್ರಕರಣಗಳ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ WHO ತಜ್ಞರು ಹೇಳುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.